ನಮಸ್ಕಾರಗಳು ಗೆಳೆಯರೆ, ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವನೆ ಮಾಡ್ಕೊಂಡಿದ್ದೀನಿ. ನಾವು ಜೀವನದಲ್ಲಿ ದೊಡ್ಡ ದೊಡ್ಡ ಕೆಲಸಗಳನ್ನೇ ಮಾಡಬೇಕು ಅಂತೇನಿಲ್ಲ. ಸಣ್ಣ ಸಣ್ಣ ಕೆಲಸಗಳನ್ನೇ ದೊಡ್ಡದಾದ ರೀತಿಯಲ್ಲಿ ಆಸಕ್ತಿಯಿಂದ ಮಾಡಿದ್ರೆ ಅದು ಕೂಡ ಮುಂದೊಂದು ದಿನ ದೊಡ್ಡ ಕೆಲಸವೇ ಆಗುತ್ತೆ. ಜೇನುಹುಳುಗಳು ನೋಡಿ ಹೇಗೆ ಆಸಕ್ತಿಯಿಂದ ಭಾಳ ತನ್ಮಯತೆಯಿಂದ ಹೂವಿಂದ ಹೂವಿಗೆ ಆರ್ತ ಮಕರಂದವನ್ನು ಸಂಗ್ರಹ ಮಾಡ್ತವೆ. ಅವುಗಳು ಭಾಳ ಆಸಕ್ತಿಯುತವಾಗಿ ಕೆಲಸ ಮಾಡ್ತವೆ. ಸಣ್ಣ ಕೆಲಸನೇ ಆದರೂ ಕೂಡ ಅವುಗಳ ದೃಷ್ಟಿಯಿಂದ ಅದು ಭಾಳ ದೊಡ್ಡದ್ದು, ಪವಿತ್ರವಾದದ್ದು. ಹೂವಿಂದ ಹೂವಿಗೆ ಆರುತ್ತಾ ಅದ್ಭುತವಾದ ಜೇನನ್ನು ಸಂಗ್ರಹ ಮಾಡ್ತವೆ. ಕೋಗಿಲೆ ಕೂಡ ವಸಂತ ಮಾಸ ಬಂದಾಗ ಅತ್ಯಂತ ಚಿಗುರಾದ ಎಲೆಗಳನ್ನು ತಿನ್ನುತ್ತಾ ಮಾವಿನ ಮರದಲ್ಲಿ ಅದ್ಭುತವಾದ ಗಾನವನ್ನು ನಮಗೆ ಕೇಳಿಸುತ್ತೆ. ಹಂಸ ಪಕ್ಷಿ ತಿಳಿನೀರಲ್ಲಿ ಮಾತ್ರ ಹಂಸ ಅತ್ಯಂತ ಪ್ರೀತಿಯಿಂದ ಹೋಗಿ ತೇಲುತ್ತೆ. ಹೀಗೆ ಸಣ್ಣ ಪುಟ್ಟ ಪ್ರಾಣಿಗಳು ಬಹಳ ತದೇಕ ಚಿತ್ತದಿಂದ ಆಸಕ್ತಿಯುತದಿಂದ ಕೆಲಸ ಮಾಡ್ತವೆ. ದೊಡ್ಡ ದೊಡ್ಡ ಗಿರಿ ಪ್ರದೇಶಗಳಲ್ಲಿ ನವಿಲು ಸ್ವಚ್ಛಂದವಾಗಿ ಆಡುತ್ತೆ. ಇವುಗಳಿಗೆಲ್ಲ ಭಾಳ ತಮ್ಮ ಕೆಲಸವನ್ನು ಭಾಳ ಪ್ರೀತಿಯಿಂದ ಮಾಡ್ತವೆ. ಅಕ್ಕ ಮಹಾದೇವಿ ಹೇಳ್ತಾರೆ, ಭಾಳ ಅವರಲ್ಲಿ ಹೆಂಗೆ ಹಂಬಲ ಇರುತ್ತೆ ಅಂದರೆ, ಚನ್ನಮಲ್ಲಿಕಾರ್ಜುನನ್ನು ನಾನು ಪಡೆಯೋಕೊತ್ತೀನಿ, ಅವನೇ ನನ್ನ ನಿಜವಾದ ಪತಿ ಅಂತ ಹೇಳಿ ಭಾಳ ತೀವ್ರತರವಾದ ಆಸಕ್ತಿಯಿಂದ ಅವರು ತಮ್ಮ ವಚನಗಳಲ್ಲಿ ಹೇಳುವುದನ್ನು ಕೇಳ್ಬೋದು ನಾವು. ಹಾಗೆ ನಾವು ಮಾಡುವ ಕೆಲಸದಲ್ಲಿ ನಮಗೆ ಆಸಕ್ತಿ ಇರಬೇಕು. ಕೆಲಸ ಚಿಕ್ಕದೋ ದೊಡ್ಡದೋ ಅನ್ನೋದು ಮುಖ್ಯ ಅಲ್ಲ, ಭಾಳವಾದಂಥ ನಮ್ಮ ಆಸಕ್ತಿ ಇರಬೇಕಾಗುತ್ತೆ. ಆಗ ನಮಗೆ ಆ ಕೆಲಸ ಭಾಳ ಸುಲಭವಾಗಿ ಕಾಣಿಸುತ್ತೆ. ನಾವು ಕೆಲಸವನ್ನು ಆಟದ ಥರ ಯಾವಾಗ ತಗೋತೀವೋ, ಮನಸ್ಪೂರ್ವಕವಾಗಿ ನಾವು ಕೆಲಸಗಳನ್ನ ಮಾಡ್ತೀವೋ ಗೆಳೆಯರೆ, ಆಗ ಆ ಕೆಲಸ ನಮಗೆ ಯಶಸ್ಸನ್ನು ಜೊತೆಗೆ ಸಂತೋಷವನ್ನು ಕೂಡ ಸಂತೋಷ ತಾನಾಗಿ ನಮ್ಮ ಜೀವನದಲ್ಲಿ ಬರುತ್ತೆ. ಸಂತೋಷದ ಮನಸ್ಥಿತಿಯಿಂದ ಯಶಸ್ಸು ಖಂಡಿತ ಬರುತ್ತೆ. ನಾವು ಯಾವುದೇ ಕೆಲಸವನ್ನು ಮನಸ್ಸಿಲ್ಲದೆ ಮಾಡಿದಾಗ ಅದು ಸಣ್ಣ ಕೆಲಸವಾಗಿದ್ದರೂ ಕೂಡ ನಮಗೆ ದೊಡ್ಡದಾಗಿ ಭಾಸ ಆಗುತ್ತೆ. ನಾವು ಸಂತೋಷ ಪಡುವಲ್ಲಿ ನಾವು ಜೀವನದಲ್ಲಿ ಚೆನ್ನಾಗಿರಬೇಕು ಅನ್ನೋದನ್ನು ನಾವು ಮುಂದೂಡ್ತಾನೆ ಹೋಗ್ಬಿಡ್ತೀವಿ. ನಮಗೆ ದೊಡ್ಡದಾದ ನೌಕರಿ ಸಿಕ್ಕಿದ ಮೇಲೆ ಚೆನ್ನಾಗಿರ್ತೀವಿ, ರಿಟೈರ್ಡ್ ಆದಮೇಲೆ ಚೆನ್ನಾಗಿರ್ತೀವಿ, ಅಥವಾ ಇನ್ಯಾವುದೋ ಯಶಸ್ಸಾದ್ಮೇಲೆ ಚೆನ್ನಾಗಿರ್ತೀವಿ ಅಂತ ನಮ್ಮ ಸಂತೋಷವನ್ನು ಮುಂದೂಡ್ತಾ ಇರ್ತೀವಿ. ಅಲ್ಲ ಗೆಳೆಯರೆ, ವರ್ತಮಾನದಲ್ಲಿ ಸಂತೋಷವಾಗಿ ಇದ್ಕೊಂಡು ನಾವು ಕೆಲಸ ಮಾಡಿದ್ರೆ ನಾವು ಸಣ್ಣ ಪುಟ್ಟ ಕೆಲಸಗಳನ್ನು ಯಶಸ್ಸನ್ನು ಸಾಧಿಸ್ಬೋದು. ಆ ಮೂಲಕ ಹನಿಗೂಡಿ ಹಳ್ಳ ಆಗುವಂತೆ, ತೆನೆ ಗೂಡಿ ಬಳ್ಳ ಆಗುವಂತೆ ನಮ್ಮ ಸಣ್ಣ ಸಣ್ಣ ಕೆಲಸಗಳನ್ನು ನಮ್ಮ ಜೀವನದಲ್ಲಿ ಖಂಡಿತ ಯಶಸ್ಸನ್ನು ತರುತ್ತೆ. ಅದರಿಂದ ನಮ್ಮ ಸಂಪನ್ಮೂಲಗಳು ಎಷ್ಟಿವೆ ಅಷ್ಟರಲ್ಲೇ ನಾವು ಪ್ರತಿದಿನದ ಸಮರ್ಪಕ ಚಟುವಟಿಕೆಯಿಂದ ನಮಗೆಷ್ಟು ಸಾಧ್ಯವಾಗುತ್ತೋ ಆ ಕೆಲಸವನ್ನು ಭಾಳ ಮನಸ್ಪೂರ್ವಕವಾಗಿ ಹೃದಯಾಂತರಾಳದಿಂದ ಮಾಡಬೇಕು ಗೆಳೆಯರೆ. ಆಗ ಮುಂದಿನ ಜೀವನಕ್ಕೆ ದಾರಿ ತೋರುತ್ತೆ. ಎಂಥ ಅಮಾವಾಸ್ಯೆ ಕತ್ಲೆ ಆಗಿದ್ರೂ ಕೂಡ ಅಲ್ಲಿ ಒಂದೆರಡು ಹೆಜ್ಜೆ ನಡೆಯೋಕ್ಕೆ ಬೆಳಕು ಖಂಡಿತ ಇರುತ್ತೆ. ಆ ಒಂದೆರಡು ಹೆಜ್ಜೆ ಮುಂದೆ ಸಾಗಿದಾಗ ಮತ್ತೆ ಅಲ್ಲಿ ಬೆಳಕು ಸಿಗುತ್ತೆ. ಹಾಗೆ ನಾವು ನಮ್ಮ ಪಾಲಿಗೆ ಬರುವ ಸಣ್ಣ ಸಣ್ಣ ಕೆಲಸನೇ ಮಾಡ್ತಾಯಿದ್ದಾಗ ನಮಗೆ ಜೀವನದಲ್ಲಿ ತಾನಾಗಿ ನಮಗೆ ಮುಂದಿನ ಕೆಲಸಗಳಿಗೆ ದಾರಿ ತೋರುತ್ತೆ ಗೆಳೆಯರೆ. ಆ ಕೆಲಸವನ್ನು ತಾವು ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾಯಿರಿ. ಭಾಳಷ್ಟು ಕಾರಣದಿಂದ ನಾನು ವ್ಯಕ್ತಿತ್ವ ವಿಕಸನದ ವೀಡಿಯೋಗಳನ್ನ ಮಾಡೋದು ಸ್ವಲ್ಪ ನಿಲ್ಲಿಸಬೇಕಾಗಿತ್ತು, ಬೇರೆಲ್ಲ ಕೆಲಸಗಳಿತ್ತು. ಈಗ ಮತ್ತೆ ನಾವು ಪ್ರತಿದಿನ ಒಂದೊಂದು ಸಣ್ಣ ಸಣ್ಣ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೀನಿ ಗೆಳೆಯರೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂದಿನಂತೆ ಸದಾ ನನಗೆ ಬೆಂಬಲವಾಗಿ ನಿಲ್ಲಬೇಕು. ನಿಮ್ಮ ಪ್ರತಿಕ್ರಿಯೆ ನೀಡುವುದರ ಮೂಲಕ ನನ್ನ ವಿಡಿಯೋಗಳು ಹೆಚ್ಚು ಹೆಚ್ಚು ಫಲಪ್ರದವಾಗಲು ತಾವು ಕಾರಣ ಆಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಈ ದಿನದ ಈ ವಿಚಾರವನ್ನು ಮುಗಿಸ್ತಾ ಇದ್ದೀನಿ ಗೆಳೆಯರೆ. ನಮಸ್ಕಾರಗಳು.